ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ನಾನಿಲ್ಲಿ ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿ ನೋಡೋಣ. ಹಾಗೆಯೇ ಒಂದು ಇಂಟ್ರೆಸ್ಟಿಂಗ್ ಆದ ಪ್ರಾಡಕ್ಟ್ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಮಳೆಗಾಲ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಕಾಲ ಅಂದರೆ ಮಳೆಗಾಲ. ಎಲ್ಲೆಲ್ಲಿ ನೋಡಿದ್ರೂ ಹಚ್ಚ ಹಸಿರಿಂದ ತುಂಬಿರುವಂಥ ಗಿಡ, ಮರ, ಎಲೆಗಳು, ಆಹಾ ನೋಡೋದಕ್ಕೆ ಎಷ್ಟು ಚೆಂದ ಅಲ್ವಾ? ಹಾಗೆಯೇ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಏನಾದರೂ ಒಂದು ಅಡುಗೆ ಮಾಡ್ಕೊಂಡು ತಿನ್ನೋಣ ಅನಿಸ್ತಾ ಇರುತ್ತೆ ಅಲ್ವಾ? ಮಳೆಗಾಲ ಅಂದ ತಕ್ಷಣ ಸೊಳ್ಳೆಗಳು ಕೂಡ ಹೆಚ್ಚಾಗತ್ತೆ. ಮಳೆ ಬಂದು ಮಳೆ ನೀರು ನಿಂತಿರುವಂಥ ಜಾಗದಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಬ್ರೀಡ್ ಮಾಡುತ್ತೆ, ಅಂದರೆ ಮೊಟ್ಟೆಗಳನ್ನು ಇಡ್ತಾ ಹೋಗುತ್ತೆ. ಹತ್ತಿರುವಂಥ ಸೊಳ್ಳೆಗಳು 20 ಆಗುತ್ತೆ, 20 ಸೊಳ್ಳೆಗಳು 100 ಆಗುತ್ತೆ, 100ರಿಂದ ಸಾವಿರಾರು ಸೊಳ್ಳೆಗಳು ಆಗ್ತಾ ಬರುತ್ತೆ. ಹಾಗೆಯೇ ಸೊಳ್ಳೆಗಳು ನಮಗೆ ಕಚ್ಚಿದ್ರೆ ಕಾಯಿಲೆಗಳು ಕೂಡ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಸೊಳ್ಳೆಗಳಿಂದ ನಾವು ಮುಕ್ತಿ ಪಡಿಬೋದು. ಒಂದು ಈಸಿಯಾದ ಸೊಲ್ಯೂಷನ್ ಸಿಕ್ಕಿದೆ. ಅದೇನು ಅಂತೀರಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಈ ಚಳಿಗೆ, ಈ ಮಳೆಗಾಲಕ್ಕೆ ಸೂಪರ್ ಆಗಿರುವಂಥ ಒಂದು ರೈಸ್ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ. ಅದೇ ನಮ್ಮ ಕೊಕೊನೆಟ್ ರೈಸ್ ಅಥವಾ ತೆಂಗಿನಕಾಯಿ ಅನ್ನ ಅಂತ ಕೂಡ ಹೇಳ್ತೀವಿ. ಕೊಕೊನೆಟ್ ರೈಸ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೆಲ್ಲ ನಾನಿಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಸುಮಾರು 3ರಿಂದ 4 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥದ್ದು, 10ರಿಂದ 15 ಹಸಿಮೆಣಸಿನ್ಕಾಯಿ, 2 ಪಲಾವ್ ಎಲೆ, 2 ಏಲಕ್ಕಿ, 1 ಟೀ ಸ್ಪೂನಷ್ಟು ಸೋಂಪು, 5ರಿಂದ 6 ಲವಂಗ, ಹಾಗೆಯೇ 5-6 ಪೀಸಷ್ಟು ಚಕ್ಕೆ. ಹಾಗೆಯೇ ತೆಂಗಿನಕಾಯಿ ತುರಿ ಬೇಕಾಗುತ್ತೆ, 1 ಕಪ್ ಅಥವಾ 4ರಿಂದ 5 ಟೇಬಲ್ ಸ್ಪೂನಷ್ಟು. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಟೀ ಸ್ಪೂನ್. ಹಾಗೆಯೇ ರೈಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ. ಸುಮಾರು 4 ಗ್ಲಾಸಷ್ಟು ಜೀರಾ ರೈಸ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಅರ್ಧ ಜೀರಾ ರೈಸ್, ಅರ್ಧ ಸೋನಾ ಮಸೂರಿ ರೈಸನ್ನು ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇಲ್ಲಾಂದರೆ ಬರೀ ಸೋನಾ ಮಸೂರಿ ರೈಸಲ್ಲಿ ಕೂಡ ಮಾಡ್ಕೋಬೋದು. ಹಾಗೆಯೇ 4 ಸ್ಪೂನಷ್ಟು ತುಪ್ಪ ಕೂಡ ಬೇಕಾಗುತ್ತೆ. ನೋಡಿ, ಇದು ನಾಟಿ ಕೋಳಿ ಸಾರು. ನಮ್ಮ ತೋಟದ ಮನೆಗೆ ಹೋಗಿದ್ವಿ, ಸಂಡೇ ನಾಟಿ ಕೋಳಿ ಸಾರು ಮಾಡಿದ್ದೆ. ಸೊ ಅದನ್ನು ಹಾಗೆ ತಂದಿದೆ ಬೆಂಗಳೂರು ಮನೆಗೆ. ಈ ರೆಸಿಪಿ ಮಾಡ್ತಿರುವಂಥದ್ದು ಟ್ಯೂಸ್ಡೇ. ಸೊ ನಾವು ಮಂಡೇ ತಿನ್ನೋದಿಲ್ಲ, ಮಂಡೇ ಹಾಗೆ ಇಟ್ಟಿದ್ದೆ. ಇದನ್ನು ಸಾಂಬಾರನ್ನ ಟ್ಯೂಸ್ಡೇ ಬಳಸ್ತಾ ಇದ್ದೀನಿ. ಸಾಂಬಾರ್ ಜೊತೆಗೆ ಕೊಕೊನೆಟ್ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕೊಕೊನೆಟ್ ರೈಸ್ ಮಾಡ್ತಾ ಇದ್ದೀನಿ. ಒಂದು ಪ್ರೆಷರ್ ಕುಕ್ಕರ್ ಇಟ್ಟಿದ್ದೀನಿ. ಅದರಲ್ಲಿ 4 ಸ್ಪೂನಷ್ಟು ಎಣ್ಣೆ, ಹಾಗೆಯೇ 3ರಿಂದ 4 ಸ್ಪೂನಷ್ಟು ತುಪ್ಪ, ಎರಡೂ ಅರ್ಧ ಭಾಗದಷ್ಟು ಹಾಕ್ಕೋಬೋದು. ನಾಟಿ ಕೋಳಿ ಸಾರನ್ನ ರೆಸಿಪಿ ಬೇಕು ಅಂತ ಹೇಳಿದ್ರೆ ನಿಮಗೆ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ತುಂಬಾ ಸಖತ್ತಾಗಿ ಬಂದಿತ್ತು. ಸ್ವಲ್ಪ ಬೇರೆ ಸ್ಟೈಲಲ್ಲಿ ಮಾಡಿದ್ದೆ ನಾಟಿ ಕೋಳಿ ಸಾರು, ನೀವು ಕೂಡ ಟ್ರೈ ಮಾಡ್ಬೋದು. ಈ ಒಗ್ಗರಣೆಗೆ ತೊಗೊಂಡಿರುವಂಥ ಸಾಮಗ್ರಿಗಳೆಲ್ಲ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ. ಇವನ್ ಸ್ವಲ್ಪ ಗರಂ ಮಸಾಲೆ ಎಲ್ಲ 1-2 ನಿಮಿಷ ಫ್ರೈ ಮಾಡಿಕೊಂಡು ಆನಂತರ ಈರುಳ್ಳಿಯನ್ನು ಸೇರಿಸ್ಕೋಬೋದು. ಈರುಳ್ಳಿ ಸ್ವಲ್ಪ ಸಣ್ಣಕ್ಕೆ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿರಬೇಕು. ಇವಾಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಅಂದರೆ ತುಂಬ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದಲ್ಲ, ಒಂದು ಅರ್ಧದಷ್ಟು ಫ್ರೈ ಆದರೆ ಸಾಕು ನಮಗೆ ಈರುಳ್ಳಿ. ನೋಡಿ, 50% ಅಷ್ಟು ಫ್ರೈ ಆಗಿದೆ. ಇದರಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಚಿಕ್ಕ ಸ್ಪೂನ್ ಆದರೆ 2 ಸ್ಪೂನಷ್ಟು ಹಾಕ್ಕೋಬೋದು. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹೇಗೆ ಮಾಡೋದು ಅಂತ ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ರುಬ್ಬಿದ್ದೀನಿ, ಹಾಗಾಗಿ ಕಲರ್ ನಮಗೆ ಯೆಲ್ಲೋ ಕಲರಲ್ಲಿ ಬಂದಿದೆ. ಇವಾಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಏನಂತ ಕೇಳ್ತೀರಾ? ಇದು ಉಳಿದಿರುವಂಥ ಮಜ್ಜಿಗೆ, ಒಡೆದೋಗಿರುವಂಥ ಹಾಲು, ಇದೆಲ್ಲ ಶೇಖರಣೆ ಮಾಡಿ ಇಡ್ತಾ ಇದ್ದೀನಿ ನಮ್ಮ ಗಿಡಗಳಿಗೆ ಹಾಕೋದಕ್ಕೆ. ನೋಡಿ, ಈ ಕಡೆ ರೈಸನ್ನು ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ.
ಅಕ್ಕಿಯನ್ನು ಜಸ್ಟ್ ವಾಶ್ ಮಾಡಿ ಹಾಕಿರೋದು. ಯಾವುದೇ ಕಾರಣಕ್ಕೂ ನೆನೆಸೋ ಅಂಥದ್ದು ಬೇಡ. ನೆನೆಸ್ಬಿಟ್ರೆ ಅನ್ನ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಮುದ್ದೆ ಥರ ಉದ್ರುದ್ರಾಗಿ ಬೇಕಾಗುತ್ತೆ ನಮಗೆ. ಈ ರೈಸ್ ಹಾಕಿದ್ಮೇಲೆ ಒಗ್ಗರಣೆಯಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ತುಪ್ಪದಲ್ಲಿ ಅಕ್ಕಿಯನ್ನು ವಾಶ್ ಮಾಡೋದ್ರಿಂದ ರೈಸ್ ನಮಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸುಮಾರು 1-2 ನಿಮಿಷ ಇದನ್ನು ಹೀಗೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಜೀರಾ ರೈಸ್ ತೊಗೊಂಡಿರೋದ್ರಿಂದ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೋದು. ಅಕಸ್ಮಾತಾಗಿ ನೀವು ಸೋನಾ ಮಸೂರಿ ರೈಸ್ ಹಾಕ್ತಿದ್ದೀರಾ ಅಂತ ಹೇಳಿದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಸೇರಿಸ್ಕೋಬೋದು. ಹಾಗೆಯೇ 4-5 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದರ ಲಿಡ್ಡನ್ನು ಕವರ್ ಮಾಡಿಕೊಂಡು ಸುಮಾರು 1 ವಿಸಿಲ್ ಕೂಗಿಸಿದ್ರೆ ಸಾಕು. ನೀವು ಅನ್ನ ರೆಗ್ಯುಲರಾಗಿ ಮಾಡ್ತೀರಲ್ವ, 1 ಅಥವಾ 2 ವಿಸಿಲ್ ಕೂಗಿಸ್ಕೋತೀರಲ್ವ, ಸೊ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನಾನು ಒಂದೇ ವಿಸಿಲ್ ಕೂಗಿಸೋದು ಯಾವಾಗಲೂ ಅನ್ನ ಮಾಡೋದಕ್ಕೆ. ನೋಡಿ, ನಮ್ಮ ಕೊಕೊನೆಟ್ ರೈಸ್ ಅಥವಾ ತೆಂಗಿನಕಾಯಿ ಅನ್ನ ಸೂಪರಾಗಿ ರೆಡಿಯಾಗಿದೆ. ಇದೊಂದು ಸ್ವಲ್ಪ ಗೀ ರೈಸ್ ಥರನೇ ಇರುತ್ತೆ ಟೇಸ್ಟು, ಅದು ಇದೊಂದು ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಗೀ ರೈಸಲ್ಲಿ ತೆಂಗಿನಕಾಯಿ ಹಾಲನ್ನು ತೆಗೆದು ಸಪ್ರೇಟಾಗಿ ಹಾಕ್ತೀವಲ್ವ, ಇದರಲ್ಲಿ ತೆಂಗಿನಕಾಯಿನ ಹಾಗೆ ಡೈರೆಕ್ಟಾಗಿ ಹಾಕ್ಬಿಡ್ತೀವಿ. ನೋಡಿ, ನಮ್ಮ ಕೊಕೊನೆಟ್ ರೈಸ್ ರೆಡಿಯಾಗಿದೆ. ಇದ್ರ ಜೊತೆಗೆ ರಾಗಿ ಮುದ್ದೆ ಮಾಡಿದ್ದೀನಿ, ಜೊತೆಗೆ ನಾಟಿ ಕೋಳಿ ಸಾರು. ಸೊ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ಮುಗೀತು. ಸಖತ್ತಾಗಿತ್ತು. ಒಂದಕ್ಕಿಂತ ಒಂದು ರೆಸಿಪಿಗಳು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಹೀಗೆ ನಾಟಿ ಕೋಳಿ ಸಾಂಬಾರು ಮಾಡಿದಾಗ ಇದೇ ಥರ ಕೊಕೊನೆಟ್ ರೈಸ್ ಮಾಡಿಕೊಡಿ, ಜೊತೆಗೆ ಒಂದು ರಾಗಿ ಮುದ್ದೆ ಕೂಡ ಮಾಡಿ ಒಂದು ತಟ್ಟೆಗೆ ಇಟ್ಕೊಡಿ. ನಿಮ್ಮ ಮನೆಯವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ರೆಸಿಪಿಗಳಂತೂ ಇವತ್ತು ತುಂಬಾ ಚೆನ್ನಾಗಿತ್ತು. ಸೊಳ್ಳೆಗಳಿಂದ ಮುಕ್ತಿ ಪಡೆಯೋದಕ್ಕೆ ಒಂದು ಸೊಲ್ಯೂಷನ್ ಇದೆ ಅಂತ ನಿಮಗೆ ಹೇಳಿದ್ದೀನಲ್ವಾ, ಆ ಸೊಲ್ಯೂಷನ್ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಲೈಫ್ ಕ್ರಾಫ್ಟ್ಸ್ ಅನ್ನೋ ವೆಬ್ಸೈಟಿಂದ ಮಸ್ಕಿಟೋ ನೆಟ್ಟನ್ನು ತರಿಸಿದ್ದೀನಿ. ಈ ಪ್ರಾಡಕ್ಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಸೊಳ್ಳೆ ಪರ್ದ ಅಂತ ಹೇಳ್ಬೋದು. ಸೊಳ್ಳೆ ಪರ್ದ ಯಾರಿಗೆ ಗೊತ್ತಿಲ್ಲ ಹೇಳಿ? ಹೌದು, ಇದು ತುಂಬ ಹಳೆಯ ಪ್ರಾಡಕ್ಟ್. ಹಳೆಯ ಹೆಸರಾದ್ರೂ ಅದರ ವಿನ್ಯಾಸ ವಸ್ತು. ಹಾಡು ಹಳೆಯದಾದರೇನು, ಭಾವ ನವನವೀನ ಅಂತ ಹೇಳ್ತೀವಲ್ವ, ಹಾಗೆಯೇ ಸೊಳ್ಳೆ ಪರ್ದನ ಈಗಿನ ಕಾಲಕ್ಕೆ ತಕ್ಕಂತೆ ವಿನ್ಯಾಸ ಮಾಡಿದ್ದಾರೆ. ಈ ಮಸ್ಕಿಟೋ ನೆಟ್ ಇನ್ಸ್ಟಾಲ್ ಮಾಡೋದಕ್ಕೆ ತುಂಬಾ ಈಸಿ. ಯಾರ ಸಹಾಯನೂ ಇಲ್ಲದೇ ಒಬ್ಬರೇ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುವಂಥ ಪ್ರಾಡಕ್ಟ್ ಇದು. ಅದು ಹೇಗೆ ವಿಂಡೋಗೆ ಅಟ್ಯಾಚ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಮೊದಲಿಗೆ ಬಂದಿರುವಂಥ ಪ್ರಾಡಕ್ಟನ್ನು ಅಂದರೆ ನಮ್ಮ ಮಸ್ಕಿಟೋ ನೆಟ್ಟನ್ನು ಕ್ಲೀನಾಗೆ ಸ್ಪ್ರೆಡ್ ಮಾಡ್ಕೊಬಿಡಬೇಕು. ಅದರ ಜೊತೆಗೆ ನಮಗೆ ಸ್ಟಿಕ್ಕಿ ವೆಲ್ಕ್ರೋ ಟೇಪನ್ನು ಕೊಟ್ಟಿರ್ತಾರೆ. ಆ ಸ್ಟಿಕ್ಕಿ ವೆಲ್ಕ್ರೋ ಟೇಪನ್ನು ನಾವು ಮಸ್ಕಿಟೋ ನೆಟ್ ಬ್ಯಾಕ್ ಸೈಡ್ಗೆ ಒಂದು ವೆಲ್ಕ್ರೋ ಟೇಪನ್ನು ಆಲ್ರೆಡಿ ಸ್ಟಿಚ್ ಮಾಡಿ ಕಳಿಸಿರ್ತಾರೆ. ಅದಕ್ಕೆ ನಾವು ಕರೆಕ್ಟಾಗಿ ಸ್ಟಿಕ್ ಮಾಡಿಕೊಂಡು ಅಳತೆ ಪ್ರಕಾರವಾಗಿ ಅದನ್ನು ಕಟ್ ಮಾಡ್ಕೋಬೇಕು. ಎಷ್ಟು ಸೈಜ್ಗೆ ಬೇಕೋ ಅಷ್ಟು ಸೈಜ್ಗೆ ನಾವು ಸ್ಟಿಕ್ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕು. ಇದೇ ರೀತಿ 4 ಕಡೆಗೂ ನಾವು ಸ್ಟಿಕ್ ಮಾಡಿಕೊಂಡು ಕರೆಕ್ಟ್ ಸೈಜ್ನಲ್ಲಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನಮ್ಮ ಮುಂದಿನ ಸ್ಟೆಪ್ ನೋಡೋಣ. ಯಾವ ಕಿಟಕಿಗೆ ನಾವು ಈ ಮಸ್ಕಿಟೋ ನೆಟ್ಟನ್ನು ಹಾಕ್ತಾ ಇದ್ದೀವಿ ಆ ಸರ್ಫೇಸನ್ನು ಒಂದು ಡ್ರೈ ಬಟ್ಟೆಯಿಂದ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಯಾವುದೇ ಡಸ್ಟ್ ಇಲ್ಲದ ಹಾಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನಮ್ಮ ನೆಕ್ಸ್ಟ್ ಸ್ಟೆಪ್ ಬಂದು ಮಸ್ಕಿಟೋ ನೆಟ್ನ ಟಾಪ್ ಮೇಲ್ಭಾಗ ಅಂತ ಏನು ಹೇಳ್ತೀವಿ ಅದನ್ನು ವಿಂಡೋನ ಟಾಪ್ ಭಾಗಕ್ಕೆ ಇಟ್ಟು ಕರೆಕ್ಟಾಗಿ ಫಸ್ಟ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು.
ಆಮೇಲೆ ಅದರಲ್ಲಿ ಬ್ಯಾಕ್ ಸೈಡ್ ಇರುವಂತಹ ಟೇಪ್ ಏನಿದೆ ವೈಟ್ ಕಲರ್ ಟೇಪನ್ನು ಸ್ವಲ್ಪನೇ ರಿಮೂವ್ ಮಾಡ್ತಾ ನಾವು ಅದನ್ನು ಅಂಟಿಸ್ಕೊಳ್ತಾ ಬರಬೇಕು. ಆದಷ್ಟು ನಾವು ಟಾಪ್ ಸೈಡಿಂದ ಸ್ಟಿಕ್ ಮಾಡ್ಕೊಳ್ತಾ ಬರಬೇಕು. ಟಾಪ್ ಸೈಡ್ ಫಸ್ಟ್ ಸ್ಟಿಕ್ ಮಾಡ್ಕೊಳ್ಳಿ. ಸ್ವಲ್ಪನೇ ಆ ವೈಟ್ ಶೀಟ್ ಏನಿದೆ ಅದನ್ನು ತೆಗಿತಾ ಸ್ಟಿಕ್ ಮಾಡಬೇಕು. ಆನಂತರ ನಾವು ಒಂದು ಸೈಡ್ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಯಾವುದಾದ್ರು ಒಂದು ಸೈಡ್ನಲ್ಲಿ ಆ ವೈಟ್ ಟೇಪನ್ನು ರಿಮೂವ್ ಮಾಡ್ತಾ ಸ್ವಲ್ಪನೇ ಅಂಟಿಸ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಮಸ್ಕಿಟೋ ನೆಟ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಒಟ್ಟಿಗೆ ನಾವು ಆ ವೈಟ್ ಟೇಪನ್ನು ರಿಮೂವ್ ಮಾಡಿಬಿಟ್ಟು ಅಂಟಿಸಿದ್ರೆ ಅದು ಕೆಲವೊಮ್ಮೆ ರಾಂಗ್ ಆಗ್ಬೋದು. ಮತ್ತೆ ಹಾಕೋದು ತೆಗಿಯೋದು ಈ ಥರ ಮಾಡ್ತಾಯಿದ್ರೆ ಅದರಲ್ಲಿ ಇರುವಂಥ ಗಮ್ಮು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಿರೋದು ಒಂದು ಸೈಡಿಂದ ಕರೆಕ್ಟಾಗಿ ಸ್ಟಿಕ್ ಮಾಡ್ಕೊಳ್ತಾ ಬರಬೇಕು. ಮೊದಲಿಗೆ ಟಾಪಲ್ಲಿ ಸ್ಟಿಕ್ ಮಾಡ್ಕೊಳ್ಳೋಣ, ಆನಂತರ ರೈಟ್ ಸೈಡ್, ಆನಂತರ ಲೆಫ್ಟ್ ಸೈಡ್, ಲಾಸ್ಟಲ್ಲಿ ಕೆಳಭಾಗವನ್ನು ನಾವು ಸ್ಟಿಕ್ ಮಾಡ್ಕೊಳ್ತಾ ಬರಬೇಕು. ತುಂಬಾ ಈಸಿ. ಯಾರ ಸಪೋರ್ಟ್ ಕೂಡ ಇಲ್ಲದೆ ಒಬ್ಬರು ಇದನ್ನು ಸ್ಟಿಕ್ ಮಾಡ್ಬೋದು. ಸೊ ನಾನೇ ಸ್ಟಿಕ್ ಮಾಡ್ಕೋಬೋದು ಈಸಿಯಾಗಿ. ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ನಾನು ನಮ್ಮ ಹಸ್ಬೆಂಡ್ ಹೆಲ್ಪ್ ತೊಗೊಂಡಿದ್ದೀನಿ. ಅವರು ಒಬ್ಬರೇ ಇದನ್ನು ಸ್ಟಿಕ್ ಮಾಡ್ತಾ ಇದ್ದಾರೆ, ಯಾವುದೇ ಹೆಲ್ಪನ್ನು ತೊಗೊಳ್ದೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ನೀವು ಒಬ್ಬರೇ ಸ್ಟಿಕ್ ಮಾಡ್ಕೋಬೋದು, ಯಾರ ಸಹಾಯನೂ ಇಲ್ಲದೆ. ಇದೇನು ಅಂಥ ಮಹಾವಿದ್ಯೆ ಏನೂ ಇಲ್ಲ. ಇನ್ಸ್ಟಾಲ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಪುಟ್ಟ ಮಕ್ಕಳು ಕೂಡ ಮಾಡ್ಕೋತಾರೆ. ನೋಡಿ, ಈಗ ಲಾಸ್ಟ್ ಸ್ಟೆಪ್ ಕೆಳಗಡೆ ಬಾಟಮಲ್ಲಿ ಇರುವಂತಹ ಆ ವೈಟ್ ಶೀಟನ್ನು ತೆಗೆದು ಸ್ವಲ್ಪನೇ ಸ್ಟಿಕ್ ಮಾಡಿದ್ದೀನಿ. ಸೊ ಪೂರ್ತಿಯಾಗಿ ಈಗ ವಿಂಡೋಗೆ ಸ್ಟಿಕ್ ಮಾಡಿದಾಗಿದೆ. ಇನ್ನೊಂದ್ಸತಿ ಅದನ್ನು ಕ್ಲೀನಾಗಿ ಚೆಕ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ಈ ಮಸ್ಕಿಟೋ ನೆಟ್ಟಲ್ಲಿ ನಮಗೆ ಜಿಪ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಸೊ ನಾವು ಆ ಜಿಪ್ಪನ್ನು ಓಪನ್ ಮಾಡಿ ವಿಂಡೋ ಯಾವಾಗ ಬೇಕೋ ಆವಾಗ ಓಪನ್ ಮಾಡಿಕೊಂಡು ಮತ್ತೆ ಕ್ಲೋಸ್ ಮಾಡಿಕೊಂಡು ಮತ್ತೆ ನಾವು ಆ ಜಿಪ್ಪನ್ನು ಲಾಕ್ ಮಾಡಿಬಿಟ್ರೆ ಕ್ಲೀನಾಗಿ ಅದು ಕೂರುತ್ತೆ. ಆಮೇಲೆ ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಮಗೆ ತಮ್ ನೇಲ್ಸ್ ಅಂತ ಕೊಟ್ಟಿರ್ತಾರೆ. ಅಂದರೆ ಮೊಳೆಗಳು, ಅದು ವೆಲ್ಕ್ರೋ ಮೇಲೆ ಕ್ಲೀನಾಗಿ ಕರೆಕ್ಟಾಗಿ ಕೂರುವಂಥ ನೇಲ್ಸ್. ಅದು ನಾವೇನು ಮಾಡಬೇಕು, ಮೇಲ್ಭಾಗದ ಲೇಯರ್ ಏನಿದೆ ಅದನ್ನು ಓಪನ್ ಮಾಡಿಕೊಂಡು ಕೆಳಭಾಗದ ವೆಲ್ಕ್ರೋ ಏನಿದೆ ಸ್ಟಿಕ್ ಮಾಡಿರ್ತೀವಲ್ವ ವಿಂಡೋಗೆ, ಆ ಭಾಗಕ್ಕೆ ಮಾತ್ರ ನಾವು ನೇಲ್ಸನ್ನು ಹೊಡಿಬೇಕಾಗತ್ತೆ. ಮೊಳೆಗಳನ್ನು ನಾವು ಎರಡೂ ಲೇಯರನ್ನು ಸೇರಿಸಿ ಮೊಳೆಗಳನ್ನು ಹೊಡೆದ್ಬಿಟ್ರೆ ನಮಗೆ ಓಪನ್ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ಫಸ್ಟ್ ಲೇಯರನ್ನು ತೆಗೆದು ಮೊಳೆಗಳನ್ನು ಹೊಡೆದು ಆನಂತರ ಅದ್ರ ಮೇಲೆ ನಾವು ಮತ್ತೆ ವೆಲ್ಕ್ರೋನ ಕವರ್ ಮಾಡ್ಕೋಬೋದು. ಲೈಫ್ ಕ್ರಾಫ್ಟ್ಸ್ ಅವರು ನಮಗೆ ಬೇಕಾಗಿರುವಂಥ ಡಿಫ್ರೆಂಟ್ ಸೈಜ್ನಲ್ಲಿ ಮಸ್ಕಿಟೋ ನೆಟ್ಸನ್ನು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಆದರೆ ನಮಗೆ ಕರೆಕ್ಟಾಗಿ ಕೂರಬೇಕು ಅಂತ ಹೇಳಿದ್ರೆ ನಾವೊಂದು ಸಿಂಪಲ್ ವರ್ಕನ್ನು ಮಾಡಬೇಕು. ನಮಗೆ ಬೇಕಾಗಿರುವಂಥದ್ದು ಅಂದರೆ ಮೆಷರಿಂಗ್ ಟೇಪ್. ಮೆಷರಿಂಗ್ ಟೇಪ್ನಲ್ಲಿ ನಮಗೆ ವಿಂಡೋ ಸೈಜನ್ನು ಮೆಷರ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ರೆ ನಮ್ಮ ಮನೆಗೆ ಬೇಕಾಗಿರುವಂಥ ಮೆಷರ್ಮೆಂಟ್ನಲ್ಲಿ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ನಾವು ಈ ಪ್ರಾಡಕ್ಟನ್ನು ಆರ್ಡರ್ ಮಾಡುವ ಮೊದಲು ನಮ್ಮ ವಿಂಡೋ ಮೆಷರ್ಮೆಂಟ್ ಮಾಡಬೇಕಾಗುತ್ತೆ. ಮೆಷರ್ಮೆಂಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ನಾವು ಇಂಚಸ್ನಲ್ಲಿ ಮೆಷರ್ಮೆಂಟ್ ತಗೋಬಾರ್ದು. ನಮಗೆ ಪರ್ಫೆಕ್ಟಾಗಿ ಮಸ್ಕಿಟೋ ನೆಟ್ನ ಕರೆಕ್ಟ್ ಮೆಷರ್ಮೆಂಟ್ ಬರಬೇಕು ಅಂತ ಹೇಳಿದ್ರೆ ನಾವು ಸೆಂಟಿಮೀಟರ್ಸ್ನಲ್ಲಿ ಅಳತೆ ಮಾಡಬೇಕಾಗತ್ತೆ. ನೋಡಿ, ಇದು. ಸೊ ನಾನು ಕೂಡ ಇದೇ ತಪ್ಪನ್ನು ಮಾಡಿದೆ. ಮೊದಲಿಗೆ ಇಂಚಸ್ನಲ್ಲಿ ಮೆಷರ್ಮೆಂಟ್ ಮಾಡಿ ಕಳಿಸ್ಬಿಟ್ಟಿದ್ದೆ, ಅದು ಸರಿಯಾಗಿ ಕೂತ್ಕೊಂಡಿಲ್ಲ. ಮತ್ತೆ ಅದನ್ನು ಸೆಂಟಿಮೀಟರ್ಸ್ನಲ್ಲಿ ಮೆಷರ್ಮೆಂಟ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟೆ. ಕರೆಕ್ಟ್ ಮೆಷರ್ಮೆಂಟ್ನಲ್ಲಿ ಮಸ್ಕಿಟೋ ನೆಟ್ಟನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ನೀವು ಕೂಡ ಇದೇ ತಪ್ಪನ್ನು ಮಾಡಬೇಡಿ, ಗ್ಯಾಪ್ನ ಇಟ್ಕೊಳ್ಳಿ. ನಾವು ಮೆಷರ್ಮೆಂಟ್ ಮಾಡಬೇಕಾಗಿರೋದು ಅಂದರೆ ಸೆಂಟಿಮೀಟರ್ಸ್ನಲ್ಲಿ ನಮ್ಮ ವಿಂಡೋನ ಮೆಷರ್ ಮಾಡಬೇಕು. ಒಂದು ಸಣ್ಣ ಮೆಷರ್ಮೆಂಟ್ನಿಂದ ನಮಗೆ ಸೊಳ್ಳೆಗಳಿಂದ ಮುಕ್ತಿ ಸಿಗುತ್ತೆ. ನಾವು ಈ ಪ್ರಾಡಕ್ಟನ್ನು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಅದರ ಲಿಂಕ್ಸನ್ನು ಕೊಟ್ಟಿರ್ತೀನಿ, ನೀವು ಒಮ್ಮೆ ಚೆಕ್ ಮಾಡ್ಬೋದು. ಅಲ್ಲದೆ ಲೈಫ್ ಕ್ರಾಫ್ಟ್ಸ್ ಅನ್ನೋರ್ದು ವೆಬ್ಸೈಟ್ ಕೂಡ ಇದೆ, ಅದರಲ್ಲೂ ಕೂಡ ನೀವು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು.
ಹಾಗೆಯೇ ನನ್ನ ಕೂಪನ್ ಕೋಡನ್ನು ನೀವು ಯೂಸ್ ಮಾಡಿಕೊಂಡು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದ್ರಿಂದ 13% ಆಫ್ ಸಿಗುತ್ತೆ. ನಿಮಗೆ ಡೈರೆಕ್ಟಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ 10% ಆಫ್ ಸಿಗುತ್ತೆ. ನನ್ನ ಕೋಡನ್ನು ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ 13% ಆಫ್ ಸಿಗುತ್ತೆ. ಸೊ ತಡ ಯಾಕೆ, ಪ್ರಾಡಕ್ಟನ್ನು ಈಗಲೇ ಆರ್ಡರ್ ಮಾಡ್ಕೊಳ್ಳಿ. ತುಂಬ ಕಮ್ಮಿ ಬೆಲೆಗೆ ರೀಸನಬಲ್ ಪ್ರೈಸ್ಗೆ ಇವರು ಕೊಡ್ತಾ ಇದ್ದಾರೆ. ರುಚಿ ರುಚಿಯಾಗಿ ಅಡುಗೆ ಮಾಡಿದಾಯಿತು, ತಿಂದಿದ್ದು ಆಯಿತು. ಈಗ ನಾನು ರೆಡಿಯಾಗಿ ಹೊರಗಡೆ ಹೊರಡ್ತಾ ಇದ್ದೀನಿ. ಎಲ್ಲಿಗೆ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಸೂಪರ್ ಆಗಿರುವಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಜಾಗಗಳನ್ನು ನಿಮಗೆ ತೋರಿಸ್ತೀನಿ. ನನ್ನ ಟ್ರಾವೆಲಿಂಗ್ ವಿಡಿಯೋ ನೆಕ್ಸ್ಟ್ 1 ವೀಕ್ ಫುಲ್ಲು ನೀವು ನನ್ನ ಜೊತೆ ಎಂಜಾಯ್ ಮಾಡ್ಬೋದು. ಹಾಗಾದರೆ ಬನ್ನಿ ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋಣ.